ಹಲೋ ಫ್ರೆಂಡ್ಸ್, ನಮಸ್ತೆ. ಐ ಥಿಂಕ್ ಒಂದು 3-4 ದಿನ ಆದಮೇಲೆ ಮತ್ತೆ ನಾನು ವಿಡಿಯೋ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಹುಷಾರಿರಲಿಲ್ಲ, ಕೆಲವೊಂದು ಮೊಬೈಲಲ್ಲಿ ಸಮಸ್ಯೆ ಇತ್ತು. ಸೊ ಯಾವುದು ವಿಡಿಯೋ ಹಾಕ್ಲಿಕ್ಕೆ ಆಗ್ತಿರ್ಲಿಲ್ಲ. ನಾವಿಲ್ಲಿ ಒಂದು ಡ್ರೈ ಫಿಶ್ ಚಟ್ನಿ ಪುಡಿ ಮಾಡ್ತಾಯಿದ್ದೀವಿ. ಅಂದರೆ ಒಣ ಮೀನು ಅದು ಚಟ್ನಿ. ಇದನ್ನ ಪ್ರಾನ್ಸ್ ಅಂತಾರೆ ಇಂಗ್ಲೀಷಲ್ಲಿ. ನಮ್ಮ ತುಳುವಲ್ಲಿ ಎಟ್ಟಿ ಅಂತೀವಿ. ಕನ್ನಡದಲ್ಲಿ ಏನು ಹೆಸರು ನನಗೆ ಅಷ್ಟು ಗೊತ್ತಿಲ್ಲ. ಇದರದ್ದು ಸಿಗಡಿ ಅಂತಾರೆ ಅನಿಸುತ್ತೆ. ಸೊ ಇದನ್ನ ನಾವು ಫಸ್ಟು ಹುರ್ಕೊಳ್ಬೇಕು. ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು. ನಾನಿಲ್ಲಿ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕ್ಕೊಂಡು ಹುರ್ಕೋಬೋದು. ಡ್ರೈ ಆದರೂ ಹುರ್ಕೋಬೋದು, ಏನು ಸಮಸ್ಯೆ ಇಲ್ಲ. ಜೊತೆಗೆ ನಮಗೆ ಎಷ್ಟು ಬೇಕೋ ಅಷ್ಟು ಕರಿಬೇವು ಸೊಪ್ಪು. ಜಾಸ್ತಿ ಹಾಕಿದರೂ ಚೆನ್ನಾಗಿರ್ತದೆ. ಕರಿಬೇವು ಸೊಪ್ಪು ಒಳ್ಳೆಯ ಹೆಲ್ತ್ ಬೆನಿಫಿಟ್ ಇರುವಂತಹ ಒಂದು ಸೊಪ್ಪು ಅಲ್ವಾ. ಸೊ ಇಷ್ಟು ನೋಡಿ, ಕೈಯಲ್ಲಿ ಹಿಡಿದ್ರೆ ಪುಡಿ ಪುಡಿ ಆಗುವಷ್ಟು ಹುರ್ಕೊಳ್ಬೇಕು. ಇದನ್ನ ನಾವು ಒಂದು ಪ್ಲೇಟಿಗೆ ಹಾಕಿ ಇದನ್ನ ತಣ್ಣಗಾಗಲಿಕ್ಕೆ ಬಿಡಬೇಕು. ಯಾಕಂದರೆ ಬಿಸಿ ಬಿಸಿ ರುಬ್ಕೊಳ್ಳೋಕ್ಕಾಗಲ್ಲ, ಮಿಕ್ಸಿಯಲ್ಲಿ ರುಬ್ಬಾರ್ದು ಅಂತೇಳಿ. ತಣ್ಣಗಾಗಲಿ. ಕರಿಬೇವು ನಾವು ಎಷ್ಟು ಹಾಕ್ತೀವೋ ಅಷ್ಟು ಪರಿಮಳ, ಅಷ್ಟು ಟೇಸ್ಟ್ ಇರುತ್ತೆ. ಅದಾದಮೇಲೆ ಒಂದು 1/4 ಟೀ ಸ್ಪೂನಷ್ಟು ಜಸ್ಟ್ ಒಂದು ತವ ಬಿಸಿಯಾಗುವಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತೆಂಗಿನಕಾಯಿ ತುರಿ ಹಾಕ್ಕೋಬೋದು. ನಾನು ಇಲ್ಲಿ ತೆಂಗಿನಕಾಯಿ ಒಡೆದಾಗ ಅದು ಸ್ವಲ್ಪ ಡ್ರೈ ಥರ ಆಗಿತ್ತು. ಅಂದರೆ ಕೊಬ್ಬರಿ ಆಗಿರಲಿಲ್ಲ, ಬಟ್ ನೀರೇನಿರಲಿಲ್ಲ. ಅದಕ್ಕೇನು ತುರಿತಾ ಕೂರೋಕ್ಕಾಗಲ್ಲ ಅಂತೇಳಿ ಫಸ್ಟೇ ಹುಷಾರಿರಲಿಲ್ಲ. ಸ್ವಲ್ಪ ಶೀತ, ಜ್ವರ, ಕೆಮ್ಮು ಇತ್ತು. ಸೊ ತುರಿಯೋದಕ್ಕೆ ಉದಾಸೀನಾಗಿ ಈ ಥರ ಕಟ್ ಮಾಡಿ ಹಾಕಿದ್ದೀನಿ. ಜೊತೆಗೆ ಒಂದು 5-6 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಅಂದರೆ ಒಂದು ಗೋಳಿ ಗಾತ್ರದ್ದು ಹುಣಸೆಹಣ್ಣು ಹಾಕ್ಕೋಬೇಕು. ಚೆನ್ನಾಗಿ ಹುರ್ಕೊಂಡ್ಮೇಲೆ ನಾನಿಲ್ಲಿ ಒಣಮೆಣಸಿನ್ಕಾಯಿ ಫಸ್ಟೇ ಹುರ್ಕೊಂಡು ಇಟ್ಟಿದ್ದೆ, ಅದಕ್ಕೆ ಲಾಸ್ಟಿಗೆ ಸೇರಿಸಿದ್ದೀನಿ. ನೀವು ಒಣಮೆಣಸು ಹುರಿದಿಟ್ಟಿರಲಿಲ್ಲ ಅಂದರೆ ಫಸ್ಟೇ ಹುರ್ಕೊಳ್ಬೇಕು. ಯಾಕಂದರೆ ಅದು ಆಮೇಲೆ ಉರಿಯೋದಿಲ್ಲ, ಚೆನ್ನಾಗಿ ಉರಿಯಲ್ಲ. ಅದಕ್ಕೆ ನಾನು ಬ್ಯಾಡಗಿ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ಒಂದು 8-10 ಹಾಕ್ಕೊಂಡಿದ್ದೀನಿ. ಖಾರ ಬೇಕಾದರೆ ಗುಂಟೂರು ಮೆಣಸಿನ್ಕಾಯಿನೂ ಹಾಕ್ಕೊಳ್ಬೋದು. ಇದನ್ನ ಮಿಕ್ಸಿಲಿ ಗ್ರೈಂಡ್ ಹೇಗೆ ಮಾಡಬೇಕು ಅಂತೇಳಿದ್ರೆ, ಗ್ರೈಂಡ್ ಮಾಡ್ಕೋಬಾರ್ದು, ಪಲ್ಸ್ ಮಾಡ್ಕೋಬೇಕು. ಗ್ರೈಂಡ್ ಮಾಡೋಕ್ಕೆ ಇಟ್ಬಿಟ್ರೆ, ಕಂಟಿನ್ಯೂಸ್ ಆಗಿ ಗ್ರೈಂಡ್ ಮಾಡಿಬಿಟ್ರೆ ಪೇಸ್ಟ್ ಥರ ಆಗುತ್ತೆ. ಪೇಸ್ಟ್ ಆಗಬಾರ್ದು, ತರಿ ಆಗಬೇಕು. ಅದಕ್ಕೆ ಪಲ್ಸ್ ಮಾಡಬೇಕು. ನಾವು ಸ್ಟಾಪ್ ಮಾಡಿ ಬಿಟ್ಟು ಸ್ಟಾಪ್ ಮಾಡಿ ಆ ಥರ ಮಾಡಬೇಕು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಜಸ್ಟ್ ಪಲ್ಸ್ ಮಾಡ್ತಾ ಇದ್ದೀನಿ. ಆ ಥರ ಮಾಡಿ ಪುಡಿ ಮಾಡ್ಕೋಬೇಕು. ಪೇಸ್ಟ್ ಆಗಲಿಕ್ಕೆ ಬಿಡಬಾರ್ದು ನಾವು. ನೋಡಿ, ಇಲ್ಲಿ ನಾನು ತೋರಿಸ್ತೀನಿ ನೋಡಿ. ಈ ಥರ ಪುಡಿ ಪುಡಿ ಆಗಿರಬೇಕು, ತರಿ ಆಗಿರಬೇಕು. ಪೇಸ್ಟ್ ಆದರೆ ಚೆನ್ನಾಗಿರೋದಿಲ್ಲ. ಆವತ್ತೇ ತಿಂದು ಮುಗಿಸ್ತೀವಿ ಅಂದರೆ ಪೇಸ್ಟ್ ಮಾಡ್ಕೊಳ್ಬೋದು. ಸ್ಟೋರ್ ಮಾಡಿ ಇಡೋಕ್ಕಂದರೆ ಈ ಥರ ಪುಡಿ ಪುಡಿಯಾಗಿ ಮಾಡ್ಕೊಳ್ಬೇಕು. ಅದಾದಮೇಲೆ ನಾವು ಕೆಂಪು ಹುರಿದಿಟ್ಟಿರುವಂತಹ ಪ್ರಾನ್ಸ್ ಅಥವಾ ಒಣ ಮೀನು ಹಾಕ್ಕೊಳ್ಬೇಕು. ಬೇರೆ ಬೇರೆ ಮೀನು ಹಾಕ್ಕೊಂಡು ಮಾಡ್ಬೋದು. ಪ್ರಾನ್ಸ್ ಚೆನ್ನಾಗಿರುತ್ತೆ ಒಂಥರ. ಬೇರೆ ಮೀನು ಹಾಕಿದರೆ ಟೇಸ್ಟ್ ಇನ್ನೊಂಥರ ಬೇರೆ ಇರುತ್ತೆ. ಬಟ್ ಇಲ್ಲಿ ನಾವು ಏನು ನೋಡ್ಕೋಬೇಕಂದ್ರೆ, ಉಪ್ಪು ಯೂಸ್ ಮಾಡುವಾಗ ಸ್ವಲ್ಪ ನೋಡ್ಕೊಳ್ಬೇಕು. ಯಾವುದೇ ಒಣ ಮೀನು ರೆಸಿಪಿ ಮಾಡುವಾಗಲೂ ನಾನಿಲ್ಲಿ ಫಸ್ಟ್ ಉಪ್ಪು ಹಾಕದೇನೆ ರುಬ್ತಾ ಇದ್ದೀನಿ. ಆಮೇಲೆ ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕೋಣ, ಸೇರಿಸೋಣ ಬೇಕಂದರೆ ಅಂತೇಳಿ. ಯಾಕಂದರೆ ತೆಂಗಿನಕಾಯಿ, ಬೆಳ್ಳುಳ್ಳಿ ಎಲ್ಲ ಸೇರಿಸಿರ್ತೀವಲ್ಲ. ಸೊ ಸ್ವಲ್ಪ ಸಪ್ಪೆ ಇತ್ತು, ಅದಕ್ಕೆ ನಾನು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ನೋಡಿ. ಇದರಲ್ಲಿ ನಾವು ಅವತ್ತೇ ತಿನ್ನೋದಾದರೆ ಈರುಳ್ಳಿನೂ ಸೇರಿಸ್ಕೋಬೋದು. ನಾನು ಸ್ವಲ್ಪ ಸ್ಟೋರ್ ಮಾಡಿಡೋಣ ಅಂತ ಮಾಡ್ತಿದ್ದೆ, ಯಾಕಂದರೆ ಶೀತ ಆಗಿ ಬಾಯಿ ಟೇಸ್ಟ್ ಎಲ್ಲ ಹೋಗಿತ್ತು. ಅದಕ್ಕೋಸ್ಕರ ನೋಡಿ, ಈ ಥರ ಪೌಡ್ರ್ ಥರ ಆಗಿರುತ್ತೆ. ಇದೊಂದು ಈಚೆ ಕಡೆನೇ ಇಟ್ಟರೆ ಒಂದು ವಾರ ಏನಾಗೋದಿಲ್ಲ. ಜಾಸ್ತಿ ಇಡಬೇಕಂದ್ರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನೋಡಿ, ಬಾಯ್ಲ್ಡ್ ರೈಸ್ ಜೊತೆ ನಾನು ತಿಂತಾಯಿದ್ದೀನಿ. ನಾವು ಆಲ್ರೆಡಿ ಬಸಳೆ ಸೊಪ್ಪಿನ ಸಾರು, ಬಸಳೆ ದಂಟಿನ ಸಾರು ಮಾಡಿದ್ವಿ. ಅದ್ರ ಜೊತೆ ಈ ಚಟ್ನಿ ಪುಡಿನೂ ಹಾಕ್ಕೊಂಡು ತಿಂತಾಯಿದ್ದೀನಿ. ಆ್ಯಕ್ಚುಲಿ ಚಟ್ನಿ ಪುಡಿ ಇದ್ದರೆ ಬೇರೆ ಏನು ಸಾಂಬಾರು ಬೇಕು ಅನಿಸಲ್ಲ. ಬಟ್ ನನಗೆ ಬಸಳೆ ಸಾಂಬಾರು ತುಂಬ ಇಷ್ಟ. ಊರಿಂದ ತಂದಿದ್ವಿ, ಅದಕ್ಕೆ ಸ್ವಲ್ಪ ತೊಗೊಂಡಿದ್ದೀನಿ. ಯಾಕಂದರೆ ಶೀತ ಇರುವಾಗ ಬಸಳೆ ಸಾರು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನೋಡಿ, ಇದು ಫುಲ್ ತಣ್ಣಗಾದ್ಮೇಲೆ ನಾನು ಬಾಟಲ್ಗೆ ತುಂಬಿಸ್ತಾ ಇದ್ದೀನಿ. ಬಿಸಿ ಇದ್ದಾಗ ತುಂಬಿಸ್ಬಾರ್ದು, ಹಾಳಾಗುತ್ತೆ, ಅದು ಮಾಯಿಶ್ಚರ್ ಇದಾಗಿಬಿಡತ್ತೆ. ಸೊ ಫುಲ್ ತಣ್ಣಗಾದ್ಮೇಲೆ ಒಂದು 1 ಅವರ್ 2 ಅವರ್ ಬಿಟ್ಟು ನಾನು ತುಂಬಿಸ್ತಾ ಇರೋದು. ಇದೊಂದು 7 ಡೇಸ್ ಏನೂ ಆಗೋದಿಲ್ಲ. ಗಂಜಿ ಜೊತೆ, ಬಾಯ್ಲ್ಡ್ ರೈಸ್ ಗಂಜಿ ಜೊತೆ, ಅನ್ನದ ಜೊತೆ
ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಈವನ್ ಟಿಫನ್ ಬಾಕ್ಸ್ ಅಲ್ಲಿ ಊಟ ತೊಗೊಂಡೋಗುವ ಮಕ್ಕಳಿಗೂ ಅಥವಾ ಆಫೀಸಿಗೆ ಚೆನ್ನಾಗಿರುತ್ತೆ, ಏನು ಸ್ಮೆಲ್ ಬರೋದಿಲ್ಲ ಆಯಿತಾ. ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು, ಟ್ರೈ ಮಾಡಿ.